ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ಸಂಭಾಲ್, ಉತ್ತರ ಪ್ರದೇಶ ಸಂಭಾಲ್, ಅಲ್ಲಿಯ ಗಲಾಟೆ ಗೊತ್ತಿದೆ. ಅಲ್ಲಿ ಮಸೀದಿ, ಅಲ್ಲಿ ಶಿವ ದೇವಸ್ಥಾನ ಇದೆ ಅಂತ ಆರೋಪ. ಅಂದರೆ ಏನು, ಕೋರ್ಟ್ ಆದೇಶ ಕೊಟ್ಟಿತ್ತು, ಸರ್ಚ್ ಮಾಡೋದಕ್ಕೆ ಆದೇಶ ಕೊಟ್ಟಿತ್ತು. ಅಲ್ಲಿ ಸರ್ಚ್ ಮಾಡುವಂಥ ಸಂಭಾಲ್ ನೆಲದಲ್ಲಿ ಹಿಂದೂ ನೆಲವೆಂದು ಸಾಬೀತುಪಡಿಸಲು ಹಲವು ಪುರಾವೆಗಳು ಲಭ್ಯವಾಗ್ತಾ ಇದೆ. ಈಗಾಗಲೇ ಪೂಜೆ ಪುನಸ್ಕಾರಗಳು ಆರಂಭವಾಗಿದೆ. ಸದ್ಯದಲ್ಲಿ ಸಂಭಾಲ್ ಮತ್ತೊಂದು ಅಯೋಧ್ಯೆ ಆಗುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಯಾಕಂದರೆ ಅದರ ಕೆಳಗಡೆ ಅನೇಕ ಬಾವಿಗಳು ಸಿಗ್ತಾ ಇದೆ, ಶಿವಲಿಂಗಗಳು ಸಿಗ್ತಾ ಇದೆ. ಅವತ್ತು ಗಲಾಟೆ ಆಗಿದ್ದು ಗೊತ್ತಿದೆ ನಿಮಗೆ. ಕೋರ್ಟ್ ಆದೇಶದ ಮೇರೆಗೆ ಅಲ್ಲಿ ಪರಿಶೀಲನೆಗಾಗಿ ಹೋದಾಗ ಅಲ್ಲಿ ಅಟ್ಯಾಕ್ ಆಗುತ್ತೆ, ಎಲ್ಲವೂ ಗೊತ್ತಿದೆ. ಈಗೇನಾಗ್ತಾ ಇದೆ ಅಲ್ಲಿ, ಅದರ ಕೆಲವು ಸಚಿತ್ರ ವರದಿಗಳು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಸಂಭಾಲ್ನಲ್ಲಿ ಭದ್ರೇಶ್ವರ ತೀರ್ಥ ಪತ್ತೆ. ಜಾಮಾ ಮಸ್ಜಿದ್ ಬಳಿ ಕಾಕಿ ಕಣ್ಗಾವಲು. ಹಿಂದೂಗಳ ನಾಡಲ್ಲಿ ಹುಟ್ಟಿಕೊಂಡಿದ್ದ ಸಂಭಾಲ್ನಲ್ಲಿ ಐತಿಹಾಸಿಕ ಕುರುಹುಗಳು ಪತ್ತೆಯಾಗುತ್ತಿವೆ. ಹಿಂದೂಗಳ ನಾಡು ಎಂಬ ಮಾತಿಗೆ ಸಾಕ್ಷ್ಯವೆಂಬಂತೆ ದೇವರ ವಿಗ್ರಹಗಳು, ಕುರುಹು, ಬಾವಿಗಳು ಪತ್ತೆಯಾಗಿವೆ. ಈಗ ಹಿಂದೂ ದೇಗುಲಗಳು, ಬಾವಿಗಳ ಜೀರ್ಣೋದ್ಧಾರಕ್ಕೆ ಜಿಲ್ಲಾಡಳಿತ ಸಜ್ಜಾಗಿದೆ. ಸಂಭಾಲ್ ಪ್ರದೇಶದಲ್ಲಿ ಹಲವು ಕುರುಹುಗಳು ಪತ್ತೆ ಬೆನ್ನಲ್ಲೇ ಜಾಮಾ ಮಸ್ಜಿದ್ ಬಳಿ ಪೊಲೀಸ್ ಠಾಣೆ ನಿರ್ಮಿಸಲು ಮುಂದಾಗಿದೆ. ಇದಕ್ಕಾಗಿ ಈಗಾಗಲೇ ಹಲವು ಪೊಲೀಸರನ್ನ ಸ್ಥಳದಲ್ಲಿ ನಿಯೋಜಿಸಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮ ವಹಿಸಲಾಗಿದೆ. ಆತಂಕದಲ್ಲಿ ಸಂಭಾಲ್ ಸ್ಥಳೀಯರು. ಮಸ್ಜಿದ್ ಬಳಿ ಪೊಲೀಸ್ ಕಣ್ಗಾವಲು ಇರಿಸುತ್ತಿದ್ದಂತೆ ಸಂಭಾಲ್ನಲ್ಲಿನ ಸ್ಥಳೀಯರು ಆತಂಕಗೊಂಡಿದ್ದಾರೆ. ಅಡಿಷನಲ್ ಎಸ್ಪಿ ಶ್ರೀ ಚಂದ್ರ ಹಾಗೂ ಸಿಒ ಅನುಜ್ ಚೌಧರಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಜಾಗದ ಪತ್ರವನ್ನ ಕೈಯಲ್ಲಿ ಹಿಡಿದು ಪೊಲೀಸರ ಮುಂದೆ ಅಳಲು ತೋಡಿಕೊಂಡಿದ್ದಾರೆ. ಸಂಭಾಲ್ನಲ್ಲಿ ಇತಿಹಾಸ ಮರುಕಳಿಸುತ್ತಿದೆ. ಒಂದೊಂದೇ ಕುರುಹುಗಳು ಪತ್ತೆಯಾಗುತ್ತಿವೆ. ಇವೆಲ್ಲದರ ನಡುವೆ ಸಂಭಾಲ್ ಮತ್ತೊಂದು ಅಯೋಧ್ಯೆ ಆಗಲಿದೆಯಾ ಅನ್ನೋ ಮಾತು ಕೂಡ ಕೇಳಿಬಂದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ಸಂಭಾಲ್, ಉತ್ತರ ಪ್ರದೇಶ ಸಂಭಾಲ್, ಅಲ್ಲಿಯ ಗಲಾಟೆ ಗೊತ್ತಿದೆ. ಅಲ್ಲಿ ಮಸೀದಿ, ಅಲ್ಲಿ ಶಿವ ದೇವಸ್ಥಾನ ಇದೆ ಅಂತ ಆರೋಪ. ಅಂದರೆ ಏನು, ಕೋರ್ಟ್ ಆದೇಶ ಕೊಟ್ಟಿತ್ತು, ಸರ್ಚ್ ಮಾಡೋದಕ್ಕೆ ಆದೇಶ ಕೊಟ್ಟಿತ್ತು. ಅಲ್ಲಿ ಸರ್ಚ್ ಮಾಡುವಂಥ ಸಂಭಾಲ್ ನೆಲದಲ್ಲಿ ಹಿಂದೂ ನೆಲವೆಂದು ಸಾಬೀತುಪಡಿಸಲು ಹಲವು ಪುರಾವೆಗಳು ಲಭ್ಯವಾಗ್ತಾ ಇದೆ. ಈಗಾಗಲೇ ಪೂಜೆ ಪುನಸ್ಕಾರಗಳು ಆರಂಭವಾಗಿದೆ. ಸದ್ಯದಲ್ಲಿ ಸಂಭಾಲ್ ಮತ್ತೊಂದು ಅಯೋಧ್ಯೆ ಆಗುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಯಾಕಂದರೆ ಅದರ ಕೆಳಗಡೆ ಅನೇಕ ಬಾವಿಗಳು ಸಿಗ್ತಾ ಇದೆ, ಶಿವಲಿಂಗಗಳು ಸಿಗ್ತಾ ಇದೆ. ಅವತ್ತು ಗಲಾಟೆ ಆಗಿದ್ದು ಗೊತ್ತಿದೆ ನಿಮಗೆ. ಕೋರ್ಟ್ ಆದೇಶದ ಮೇರೆಗೆ ಅಲ್ಲಿ ಪರಿಶೀಲನೆಗಾಗಿ ಹೋದಾಗ ಅಲ್ಲಿ ಅಟ್ಯಾಕ್ ಆಗುತ್ತೆ, ಎಲ್ಲವೂ ಗೊತ್ತಿದೆ. ಈಗೇನಾಗ್ತಾ ಇದೆ ಅಲ್ಲಿ, ಅದರ ಕೆಲವು ಸಚಿತ್ರ ವರದಿಗಳು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಸಂಭಾಲ್ನಲ್ಲಿ ಭದ್ರೇಶ್ವರ ತೀರ್ಥ ಪತ್ತೆ. ಜಾಮಾ ಮಸ್ಜಿದ್ ಬಳಿ ಕಾಕಿ ಕಣ್ಗಾವಲು. ಹಿಂದೂಗಳ ನಾಡಲ್ಲಿ ಹುಟ್ಟಿಕೊಂಡಿದ್ದ ಸಂಭಾಲ್ನಲ್ಲಿ ಐತಿಹಾಸಿಕ ಕುರುಹುಗಳು ಪತ್ತೆಯಾಗುತ್ತಿವೆ. ಹಿಂದೂಗಳ ನಾಡು ಎಂಬ ಮಾತಿಗೆ ಸಾಕ್ಷ್ಯವೆಂಬಂತೆ ದೇವರ ವಿಗ್ರಹಗಳು, ಕುರುಹು, ಬಾವಿಗಳು ಪತ್ತೆಯಾಗಿವೆ. ಈಗ ಹಿಂದೂ ದೇಗುಲಗಳು, ಬಾವಿಗಳ ಜೀರ್ಣೋದ್ಧಾರಕ್ಕೆ ಜಿಲ್ಲಾಡಳಿತ ಸಜ್ಜಾಗಿದೆ. ಸಂಭಾಲ್ ಪ್ರದೇಶದಲ್ಲಿ ಹಲವು ಕುರುಹುಗಳು ಪತ್ತೆ ಬೆನ್ನಲ್ಲೇ ಜಾಮಾ ಮಸ್ಜಿದ್ ಬಳಿ ಪೊಲೀಸ್ ಠಾಣೆ ನಿರ್ಮಿಸಲು ಮುಂದಾಗಿದೆ. ಇದಕ್ಕಾಗಿ ಈಗಾಗಲೇ ಹಲವು ಪೊಲೀಸರನ್ನ ಸ್ಥಳದಲ್ಲಿ ನಿಯೋಜಿಸಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮ ವಹಿಸಲಾಗಿದೆ.
ಆತಂಕದಲ್ಲಿ ಸಂಭಾಲ್ ಸ್ಥಳೀಯರು. ಮಸ್ಜಿದ್ ಬಳಿ ಪೊಲೀಸ್ ಕಣ್ಗಾವಲು ಇರಿಸುತ್ತಿದ್ದಂತೆ ಸಂಭಾಲ್ನಲ್ಲಿನ ಸ್ಥಳೀಯರು ಆತಂಕಗೊಂಡಿದ್ದಾರೆ. ಅಡಿಷನಲ್ ಎಸ್ಪಿ ಶ್ರೀ ಚಂದ್ರ ಹಾಗೂ ಸಿಒ ಅನುಜ್ ಚೌಧರಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಜಾಗದ ಪತ್ರವನ್ನ ಕೈಯಲ್ಲಿ ಹಿಡಿದು ಪೊಲೀಸರ ಮುಂದೆ ಅಳಲು ತೋಡಿಕೊಂಡಿದ್ದಾರೆ. ಸಂಭಾಲ್ನಲ್ಲಿ ಇತಿಹಾಸ ಮರುಕಳಿಸುತ್ತಿದೆ. ಒಂದೊಂದೇ ಕುರುಹುಗಳು ಪತ್ತೆಯಾಗುತ್ತಿವೆ. ಇವೆಲ್ಲದರ ನಡುವೆ ಸಂಭಾಲ್ ಮತ್ತೊಂದು ಅಯೋಧ್ಯೆ ಆಗಲಿದೆಯಾ ಅನ್ನೋ ಮಾತು ಕೂಡ ಕೇಳಿಬಂದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ಸಂಭಾಲ್, ಉತ್ತರ ಪ್ರದೇಶ ಸಂಭಾಲ್, ಅಲ್ಲಿಯ ಗಲಾಟೆ ಗೊತ್ತಿದೆ. ಅಲ್ಲಿ ಮಸೀದಿ, ಅಲ್ಲಿ ಶಿವ ದೇವಸ್ಥಾನ ಇದೆ ಅಂತ ಆರೋಪ. ಅಂದರೆ ಏನು, ಕೋರ್ಟ್ ಆದೇಶ ಕೊಟ್ಟಿತ್ತು, ಸರ್ಚ್ ಮಾಡೋದಕ್ಕೆ ಆದೇಶ ಕೊಟ್ಟಿತ್ತು. ಅಲ್ಲಿ ಸರ್ಚ್ ಮಾಡುವಂಥ ಸಂಭಾಲ್ ನೆಲದಲ್ಲಿ ಹಿಂದೂ ನೆಲವೆಂದು ಸಾಬೀತುಪಡಿಸಲು ಹಲವು ಪುರಾವೆಗಳು ಲಭ್ಯವಾಗ್ತಾ ಇದೆ. ಈಗಾಗಲೇ ಪೂಜೆ ಪುನಸ್ಕಾರಗಳು ಆರಂಭವಾಗಿದೆ. ಸದ್ಯದಲ್ಲಿ ಸಂಭಾಲ್ ಮತ್ತೊಂದು ಅಯೋಧ್ಯೆ ಆಗುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಯಾಕಂದರೆ ಅದರ ಕೆಳಗಡೆ ಅನೇಕ ಬಾವಿಗಳು ಸಿಗ್ತಾ ಇದೆ, ಶಿವಲಿಂಗಗಳು ಸಿಗ್ತಾ ಇದೆ. ಅವತ್ತು ಗಲಾಟೆ ಆಗಿದ್ದು ಗೊತ್ತಿದೆ ನಿಮಗೆ. ಕೋರ್ಟ್ ಆದೇಶದ ಮೇರೆಗೆ ಅಲ್ಲಿ ಪರಿಶೀಲನೆಗಾಗಿ ಹೋದಾಗ ಅಲ್ಲಿ ಅಟ್ಯಾಕ್ ಆಗುತ್ತೆ, ಎಲ್ಲವೂ ಗೊತ್ತಿದೆ. ಈಗೇನಾಗ್ತಾ ಇದೆ ಅಲ್ಲಿ, ಅದರ ಕೆಲವು ಸಚಿತ್ರ ವರದಿಗಳು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಸಂಭಾಲ್ನಲ್ಲಿ ಭದ್ರೇಶ್ವರ ತೀರ್ಥ ಪತ್ತೆ. ಜಾಮಾ ಮಸ್ಜಿದ್ ಬಳಿ ಕಾಕಿ ಕಣ್ಗಾವಲು. ಹಿಂದೂಗಳ ನಾಡಲ್ಲಿ ಹುಟ್ಟಿಕೊಂಡಿದ್ದ ಸಂಭಾಲ್ನಲ್ಲಿ ಐತಿಹಾಸಿಕ ಕುರುಹುಗಳು ಪತ್ತೆಯಾಗುತ್ತಿವೆ. ಹಿಂದೂಗಳ ನಾಡು ಎಂಬ ಮಾತಿಗೆ ಸಾಕ್ಷ್ಯವೆಂಬಂತೆ ದೇವರ ವಿಗ್ರಹಗಳು, ಕುರುಹು, ಬಾವಿಗಳು ಪತ್ತೆಯಾಗಿವೆ. ಈಗ ಹಿಂದೂ ದೇಗುಲಗಳು, ಬಾವಿಗಳ ಜೀರ್ಣೋದ್ಧಾರಕ್ಕೆ ಜಿಲ್ಲಾಡಳಿತ ಸಜ್ಜಾಗಿದೆ. ಸಂಭಾಲ್ ಪ್ರದೇಶದಲ್ಲಿ ಹಲವು ಕುರುಹುಗಳು ಪತ್ತೆ ಬೆನ್ನಲ್ಲೇ ಜಾಮಾ ಮಸ್ಜಿದ್ ಬಳಿ ಪೊಲೀಸ್ ಠಾಣೆ ನಿರ್ಮಿಸಲು ಮುಂದಾಗಿದೆ. ಇದಕ್ಕಾಗಿ ಈಗಾಗಲೇ ಹಲವು ಪೊಲೀಸರನ್ನ ಸ್ಥಳದಲ್ಲಿ ನಿಯೋಜಿಸಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮ ವಹಿಸಲಾಗಿದೆ. ಆತಂಕದಲ್ಲಿ ಸಂಭಾಲ್ ಸ್ಥಳೀಯರು. ಮಸ್ಜಿದ್ ಬಳಿ ಪೊಲೀಸ್ ಕಣ್ಗಾವಲು ಇರಿಸುತ್ತಿದ್ದಂತೆ ಸಂಭಾಲ್ನಲ್ಲಿನ ಸ್ಥಳೀಯರು ಆತಂಕಗೊಂಡಿದ್ದಾರೆ. ಅಡಿಷನಲ್ ಎಸ್ಪಿ ಶ್ರೀ ಚಂದ್ರ ಹಾಗೂ ಸಿಒ ಅನುಜ್ ಚೌಧರಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಜಾಗದ ಪತ್ರವನ್ನ ಕೈಯಲ್ಲಿ ಹಿಡಿದು ಪೊಲೀಸರ ಮುಂದೆ ಅಳಲು ತೋಡಿಕೊಂಡಿದ್ದಾರೆ.